ನಮಸ್ಕಾರ ವೀಕ್ಷಕರೇ, ಅಮೃತ ಸಿಂಚನ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಈ ಹಿಂದಿನ ಸರಣಿ ಸಂಚಿಕೆಗಳಲ್ಲಿ ಮಕ್ಕಳ ಜೀವನದ ಮೇಲೆ ಪೋಷಕರ ಮತ್ತು ಶಿಕ್ಷಕರ ಪ್ರಭಾವ ಏನಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸ್ತಾ ಬಂದಿದ್ದೀವಿ. ಇವತ್ತಿನ ಈ ಸಂಚಿಕೆಯಲ್ಲಿ ಈ ಚರ್ಚೆಯನ್ನು ಮುಂದುವರಿಸೋಣ. ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ನಮಗೆ ಹೆಚ್ಚಿನ ವಿಷಯಗಳನ್ನು ತಿಳಿಸ್ಕೊಡೋದಕ್ಕೆ ಬ್ರಹ್ಮಕುಮಾರಿ ರಾಜಯೋಗಿನಿ ಯೋಗೇಶ್ವರಿ ಅವರು ಬಂದಿದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಕ್ಕವ್ರು, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೀವು ಹಿಂದಿನ ಸಂಚಿಕೆಯಲ್ಲಿ ಟೀಚರ್ ಅಂದರೆ ಏನು, ಎಜುಕೇಷನ್ ಅಂದರೆ ಏನು, ಎಜುಕೇಷನ್ನಲ್ಲಿ ಏನೆಲ್ಲ ಮೌಲ್ಯಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಓಕೆ. ಆದರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಒಂದು ಸಂಬಂಧ ಹೇಗಿರಬೇಕು? ಇದು ತುಂಬಾ ವೆರಿ ಇಂಪಾರ್ಟೆಂಟ್. ಹೌದು. ಟೀಚರ್ ಸ್ಟೂಡೆಂಟ್ ರಿಲೇಷನ್ಶಿಪ್ ಇದೆಯಲ್ಲ, ಇದು ವೆರಿ ಇದು ಇಂಪಾರ್ಟೆಂಟ್ ರೋಲ್ ಲೈಫಲ್ಲೇ ಅಲ್ವಾ? ಹೌದು. ಹಾಂ, ಟೀಚರ್ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ದು ಅರ್ಥ ಮಾಡ್ಕೊಂಡಿರ್ಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ಸ್ಟೂಡೆಂಟನ್ನು ವೈಯಕ್ತಿಕವಾಗಿಯೂ ಅರ್ಥ ಮಾಡ್ಕೊಂಡಿರಬೇಕು. ಮತ್ತು ಅವ್ರ ಬ್ಯಾಕ್ಗ್ರೌಂಡ್, ಪೇರೆಂಟ್ಸು, ಓಕೆ, ಅವ್ರ ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ, ಅವ್ರು ಯಾವ ರೀತಿ ಇದ್ದಾರೆ, ಅದನ್ನು ಕೂಡ ಅವರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗತ್ತೆ. ಸ್ಟೂಡೆಂಟ್ ಅಂತೂ ಟೀಚರ್ಸ್ನ ನೋಡಿರ್ತಾರೆ, ಓಕೆ, ಬಟ್ ಅವ್ರ ಬಗ್ಗೆ ಡೀಟೇಲಾಗಿ ಗೊತ್ತಿರಲ್ಲ. ಬಟ್ ಟೀಚರ್ಸ್ ಮಾತ್ರ ಈಗ ಒಂದು 60 ಜನ ಸ್ಟೂಡೆಂಟ್ ಇರ್ತಾರೆ ಅಂದರೆ 60 ಸ್ಟೂಡೆಂಟ್ ಮಕ್ಕಳ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಗೊತ್ತಿರಬೇಕು, ಇವ್ರ ಬಗ್ಗೆನೂ ಕೂಡ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿರಬೇಕು. ಆವಾಗ ಏನಾಗುತ್ತೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಆಗ ಸಂಬಂಧ ಚೆನ್ನಾಗಿರುತ್ತೆ. ಮತ್ತು ಸ್ಟೂಡೆಂಟ್ ಕೂಡ ಟೀಚರ್ನ ಅರ್ಥ ಮಾಡ್ಕೊಂಡಿರ್ಬೇಕಾಗತ್ತೆ. ಆದರೆ ಅವರು ಫುಲ್ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಟೀಚರ್ ಬಗ್ಗೆ ಮಾತ್ರ ಅವ್ರಿಗೆ ಗೊತ್ತಿದ್ರೆ ಸಾಕು ಅಂತ ಅಂದ್ಕೊಳ್ತೀವಿ. ಹೌದಾ? ಆದರೆ ಟೀಚರ್ಸು ಮಕ್ಕಳ ಬಗ್ಗೆ ತಿಳ್ಕೊಂಡಿರಬೇಕು ಸರಿ, ಆದರೆ ಅವರು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋವಂಥ ಅವಶ್ಯಕತೆ ಏನಿದೆ? ಯಾಕೆ ಅಂದರೆ ಕೆಲವು ಮಕ್ಕಳಲ್ಲಿ ಫ್ಯಾಮಿಲಿನಲ್ಲಿ ಕೆಲವ್ರಿಗೆ ಫೈನಾನ್ಷಿಯಲಿ ಇರ್ಬೋದು, ಕೆಲವ್ರಿಗೆ ಫೈನಾನ್ಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಕೆಲವು ಪೇರೆಂಟ್ಸು ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಗಮನ ಕೊಡ್ತಿರ್ಬೋದು, ಕೆಲವರು ಗಮನ ಕೊಡದೇ ಇರ್ಬೋದು. ಈ ಥರ ಎಲ್ಲ ಇರುತ್ತೆ. ಹಾಗಾಗಿ ಈ ಮಕ್ಕಳಿಗೆ ಈ ಟೀಚರ್ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದರೆ ಏನು ಮಾಡಬೇಕಾಗತ್ತೆ? ಮಕ್ಕಳಿಗೆ ಮನೇಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅಂದ್ಕೊಳ್ಳಿ, ಟೆನ್ಷನ್ ಇರುತ್ತೆ. ಇಲ್ಲಿ ಮಕ್ಕಳು ಬಂದು ಏನೋ ಒಂದು ತಪ್ಪು ಮಾಡ್ತಾರೆ, ಈ ಟೀಚರ್ಸ್ಗೆ ಕೋಪ ಬರುತ್ತೆ. ಅವಾಗ ಅವರು ಫ್ಯಾಮಿಲಿಲಿ ಏನಾಗಿದೆ ಅಂತ ನೋಡೋಕ್ಕೆ ಹೋಗಲ್ಲ, ಆದರೆ ಅವ್ರಿಗೆ ಕಾಣಿಸೋದು ಆ ಸ್ಟೂಡೆಂಟ್ ತಪ್ಪು ಮಾಡ್ತಿದ್ದಾರೆ ಅಂತ. ಆಗ ಅವ್ರ ಮೇಲೆ ರೇಗ್ತಾರೆ. ಅದಕ್ಕಿಂತ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಿಳ್ಕೊಂಡಿದ್ರೆ ಇವ್ರು ಯಾವ ಒಂದು ಕುಟುಂಬದಿಂದ ಬಂದಿದ್ದಾರೆ, ಆ ಕುಟುಂಬದ ಸ್ಥಿತಿ ಹೇಗಿದೆ ಅಂತ ಆ ಕರೆಕ್ಟಾಗಿ ನಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಅಂದರೆ ಅದರ ಪ್ರಭಾವ ಮಗುವಿನ ಮೇಲೆ ಹೇಗಿದೆ ಅಂತ ಅಂದರೆ ನೀವು ಹೇಳೋ ಪ್ರಕಾರ ನೋಡಿದ್ರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ಶಿಕ್ಷಣ ಕೊಡೋದಲ್ಲ, ಅವರ ಕುಟುಂಬದ ಒಂದು ಪ್ರಭಾವ ಸರಿ ಇಲ್ಲ ಅನ್ನೋದ್ರ ಕುಟುಂಬದಲ್ಲಿರೋರಿಗೂ ಸಹ ಶಿಕ್ಷಣ ಕೊಡಬೇಕಾಗತ್ತೆ. ಆಗಿದ್ರೆ ಖಂಡಿತ ಹೇಳಬೇಕಾಗತ್ತೆ. ತಂದೆ ತಾಯಿಗೂ ಕೂಡ ಅವರಿಂದ ಏನಾದರೂ ಸರಿಯಾಗಿ ತಪ್ಪುಗಳು ಏನಾದ್ರು ನಡೀತಾ ಇದ್ರೆ, ಸ್ಟೂಡೆಂಟ್ ಬಗ್ಗೆ ಅವ್ರ ಪ್ರಭಾವ ಮಗು ಮೇಲೆ ಬೀಳ್ತಾ ಇದ್ರೆ ಅವ್ರಿಗೂ ಕೂಡ ತಿಳಿಸ್ಕೊಡ್ಬೇಕಾಗತ್ತೆ. ಯಾಕೆಂದರೆ ಮಗು ಮನೆಗೆ ತಾನೇ ಹೋಗೋದು. ಹೌದು. ಆ ಮನೆಯದು ಎಫೆಕ್ಟು ಶಾಲೆಯಲ್ಲಿ ಬಂದೇ ಬರುತ್ತೆ ಅಲ್ವಾ, ಚಿಕ್ಕವರಾಗಿರೋ ಕಾರಣ. ಅದಕ್ಕೋಸ್ಕರ ಫ್ಯಾಮಿಲಿಗೂ ಕೂಡ ಅವರು ಗಮನ ಕೊಡಬೇಕಾಗತ್ತೆ, ಟೀಚರ್ಸ್ ಆಗಿದ್ದಂಥವ್ರು. ಮತ್ತು ಸ್ಟೂಡೆಂಟ್ ಮೇಲೆ ಅವರಿಗೆ ನಂಬಿಕೆನೂ ಇರಬೇಕಾಗತ್ತೆ ಅಲ್ವಾ. ನನ್ನ ಸ್ಟೂಡೆಂಟ್ ಹೀಗೆ ಅನ್ನುವಂಥದ್ದು ಅವರಿಗೆ ಅವ್ರ ಬಗ್ಗೆ ವಿಶ್ವಾಸನೂ ಇರಬೇಕು. ಮತ್ತು ಆ ವಿಶ್ವಾಸವನ್ನು ಗಳಿಸೋದಕ್ಕೆ ಇವರು ಕೂಡ ಇನ್ಸ್ಪಿರೇಷನ್ ಕೊಡಬೇಕು. ಇಲ್ಲಾಂದರೆ ಪಾಪ ಮಕ್ಕಳಿಗೇನು ಅಷ್ಟು ಗೊತ್ತಿರಲ್ಲ, ಚಿಕ್ಕವರಾಗಿದ್ದಾಗ ಅಷ್ಟು ಗೊತ್ತಿರೋದಿಲ್ವಲ್ಲ. ವಿಶ್ವಾಸ ಗಳಿಸೋದಕ್ಕೆ ಏನೇನು ಮಾಡಬೇಕು ಅದನ್ನು ತಿಳಿಸ್ಬೇಕು. ಮತ್ತು ಅವ್ರ ಬಗ್ಗೆ ನಂಬಿಕೆನೂ ಇರಬೇಕು. ಏನು ಮಾಡೋಕ್ಕಾಗಲ್ಲ, ಯಾವಾಗಲೂ ಅವ್ರನ್ನ ಕ್ರಿಟಿಸೈಸ್ ಮಾಡೋದು, ನೀನೇನು ಸರಿ ಹೋಗ್ತಾನೆ ಅನ್ನೋ ನಂಬಿಕೆಯಿಂದ ಸರಿ ಹೋಗ್ತಾನೆ ಅಂತಲೇ ಇರಬೇಕು. ಸಂಕಲ್ಪದಲ್ಲೂ ಕೂಡ ಅವನ ಬಗ್ಗೆ ನೆಗೆಟಿವ್ ಬರಬಾರ್ದು. ಥಿಂಕಿಂಗಲ್ಲೂ ಕೂಡ ಥಾಟ್ಸ್ ಮಾಡಬೇಕಾದ್ರೆ ಈ ಸ್ಟೂಡೆಂಟ್ ಸರಿ ಇಲ್ಲ, ಇವನು ಯಾವಾಗ ನೋಡಿದ್ರು ಬರೀ ಜಗಳ ಗಲಾಟೆ ಮಾಡ್ತಾನೆ, ಸುಳ್ಳು ಹೇಳ್ತಾನೆ, ಸುಮ್ಮನೆ ಇದು ಮಾಡ್ತಾನೆ, ಇವನು ಸರಿ ಇಲ್ಲ ಈ ಹುಡುಗ ಅಂತ ಆ ದೃಷ್ಟಿಯಿಂದ ನೋಡಬಾರ್ದು. ಅವನಲ್ಲಿ ಏನು ಒಳ್ಳೆತನ ಒಳಗಡೆ ಇರುತ್ತೆ, ಎಲ್ಲರಲ್ಲೂ ಕೂಡ ಒಳ್ಳೆತನ ಇದ್ದೇ ಇರುತ್ತೆ.
ಓಕೆ, ಹೊರ ನೋಟಕ್ಕೆ ಅದು ಕಾಣಿಸ್ದೇ ಇರ್ಬೋದು, ಬಟ್ ಆ ಒಳನೋಟದಿಂದ ನಾವು ಅವರಲ್ಲಿರೋ ಒಳ್ಳೆತನ ನೋಡಿ ಅದಕ್ಕೆ ಪ್ರಚೋದನೆ ಕೊಡಬೇಕು. ಹೊರಗೆ ಕಾಣಿಸ್ತಿರೋ ಕೆಟ್ಟದನ್ನು ನೋಡಿದರೂ ಕೂಡ ನೋಡ್ದೇದಂಗಿದ್ದು ಅದನ್ನು ತೆಗೆದಾಕೋದಕ್ಕೆ ಪ್ರಯತ್ನ ಪಡಬೇಕು. ಮತ್ತು ಎಲ್ರಿಗೂ ಹೇಳಕ್ಕೆ ಹೋಗ್ಬಾರ್ದು ಟೀಚರ್ಸ್. ಬೇರೆ ಸ್ಟೂಡೆಂಟ್ ಬಂದೆ ನೀನು ನೋಡು ಆ ಸ್ಟೂಡೆಂಟ್ ಹಿಂಗಿದ್ದಾನೆ ಹಾಗಿದ್ದಾನೆ ಅಂತ ಅವಮಾನ ಮಾಡಬಾರ್ದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸಂಬಂಧಗಳು ಚೆನ್ನಾಗಿರಬೇಕು ಅಂದರೆ ಅವಮಾನ ಮಾಡೋಕ್ಕೆ ಹೋಗಬಾರ್ದು. ಅದ್ರ ಬದಲು ಅವನು ಯಾಕೆ ಆ ರೀತಿ ಯಾಕಾರಿದ್ದಾನೆ ಅಂತ ತಿಳ್ಕೊಂಡು ಅವನು ಒಬ್ಬನೇ ಇದ್ದಾಗ ಸರಿ ಮಾಡಬೇಕು. ಒಂದು 60 ಜನದ ಮುಂದೆ ಒಬ್ಬ ಸ್ಟೂಡೆಂಟ್ಗೆ ಯಾವತ್ತೂ ಕೂಡ ಅವಮಾನ ಮಾಡೋಕ್ಕೆ ಹೋಗಬಾರ್ದು. ಅದೇ ಪ್ರತಿಕಾರ ಬರುತ್ತೆ, ಅವಾಗ ರಿವೆಂಜ್ ಆಗುತ್ತೆ, ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಅದು ಮನುಷ್ಯನ ಸ್ವಾಭಾವಿಕ ಗುಣ. ಅದು ಎಲ್ಲರ ಮುಂದೆ ನಾನು ಹೊಗಳ್ಬೇಕು ಅಂತ ಇಷ್ಟಪಡ್ತಾರೆ ಹೊರತು ತೆಗಳ್ಳಿ ಅಂತ ಯಾರೂ ಇಷ್ಟಪಡೋದಿಲ್ಲ. ಅಂದಮೇಲೆ ಸೊ ಒಬ್ಬರನ್ನೇ ಕರೆದು ಅವರಲ್ಲಿರೋವಂಥ ತಪ್ಪನ್ನು ಹೇಳಿದಾಗ ಅವ್ರು ಸರಿ ಮಾಡ್ಕೋತಾರೆ. ಆ ರೀತಿ ಎಲ್ಲರ ಮುಂದೆ ಅವನ ಬಗ್ಗೆ ಹೇಳಿದ್ರೆ ಆ ಮಗುವಿಗೆ ಸಹ ಶಿಕ್ಷಕರ ಮೇಲಿನ ಗೌರವ ಹೊಟ್ಟೋಗುತ್ತೆ. ಮತ್ತು ಇವ್ರು ನಂಗೆ ಈ ಥರ ಹೇಳಿದ್ರಲ್ಲ ಅಂತ ಒಂಥರ ಪ್ರತಿಕಾರದ ಭಾವನೆಯೂ ಕೂಡ ಬಂದ್ಬಿಡತ್ತೆ. ಮತ್ತು ಎಲ್ಲ ಬೇರೆ ಸ್ಟೂಡೆಂಟ್ಸ್ ಇವ್ರನ್ನ ಅದೇ ರೀತಿ ನೋಡೋಕ್ಕೆ ಶುರು ಮಾಡ್ತಾರೆ. ಹೌದು, ಮಕ್ಕಳಲ್ವಾ, ಗೊತ್ತಾಗಲ್ಲ. ಅವ್ರನ್ನ ಅದೇ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದಾಗ ಇವ್ರಿಗೆ ಹಿಂಸೆ ಆಗತ್ತೆ, ಕೀಳರಿಮೆ ಸ್ಟಾರ್ಟ್ ಆಗುತ್ತೆ. ಒಂದು ಸಾರಿ ಟೀಚರ್ಸ್ ಅವನ ಬಗ್ಗೆ ಆ ರೀತಿ ಹೇಳ್ಬಿಟ್ರೆ ಎಲ್ಲರೂ ಸೇರಿ ಅವನಿಗೆ ಅದನ್ನೇ ಟೀಸ್ ಮಾಡ್ತಾ ಇರ್ತಾರೆ, ಅದೇ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ, ಅದೇ ಮಾತಾಡ್ತಿರ್ತಾರೆ. ಆಗ ಮಗುಗೆ ಒಂಥರ ಇನ್ಫೀರಿಯರ್ ಕೀಳರಿಮೆ ಸ್ಟಾರ್ಟ್ ಆಗಿಬಿಡುತ್ತೆ. ಮಗು ಡೌನ್ ಆಗ್ತಾ ಹೋಗುತ್ತೆ. ಅದಕ್ಕೆ ಅದು ಟೀಚರ್ಸೇ ಕಾರಣ ಆಗಿಬಿಡ್ತಾರೆ. ಸೊ ಅದಕ್ಕೆ ಟೀಚರ್ಸ್ ಇದ್ರ ಬಗ್ಗೆ ಗಮನ ಕೊಡಬೇಕು. ಎಸ್, ಇದ್ರ ಬಗ್ಗೆ ತುಂಬಾ ಅಟೆನ್ಷನ್ ಕೊಡಬೇಕು. ನಂತರ ಇನ್ನು ಟೀಚರ್ಸು ಇದ್ರ ಗಮನ ಕೊಡಿ. ಮತ್ತು ಸ್ಟೂಡೆಂಟ್ಗಳು ಯಾವಾಗಲೂ ಸಿಂಪಲ್ ಆಗಿದ್ದಾರೆ ಅಂತಲೂ ಕೂಡ ಗಮನ ಕೊಡಬೇಕಾಗತ್ತೆ ಟೀಚರ್ಸು. ಅವರ ಇದು ಡ್ರೆಸ್ ರುಟೀನ್ ಇರ್ಬೋದು, ಅವ್ರು ಹೇಗೆ ಮಾತಾಡ್ತಾರೆ, ಕ್ಲಾಸ್ ಕೇಳ್ಬೇಕಾದ್ರೆ ಹೇಗೆ ಕೇಳ್ತಾರೆ ಅನ್ನೋದನ್ನು ಕೂಡ ಗಮನಿಸಬೇಕು. ಟೀಚರ್ನ ಒಂದು ಇದು ಸಂಬಂಧ ಚೆನ್ನಾಗಿರಬೇಕು ಅಂದರೆ ಅವ್ರಿಗೇನು ಅರ್ಥ ಆಗಿಲ್ಲ ಅನ್ನೋದನ್ನು ಕೂಡ ಕೇಳಬೇಕು. ಬರೀ ನಾನು ಕ್ಲಾಸ್ ಮಾಡಿಬಿಟ್ಟು ಹೋದ ತಕ್ಷಣ ಅಲ್ಲಿಗೆ ಮುಗೀತು ಅಂತ ಅಲ್ಲ, ಮುಗೀತು ಅಂತ ಅಲ್ಲ. ಯಾಕಂದರೆ ಶಿಕ್ಷಕರ ಒಂದು ಜವಾಬ್ದಾರಿ ಬರೀ ಪಾಠ ಹೇಳಿ ಸ್ಯಾಲ್ರಿ ತೊಗೊಳೋದ್ರ ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ಯಾಕಂದರೆ ಆ ವಿದ್ಯಾರ್ಥಿಯ ಸಂಪೂರ್ಣ ಜೀವನದ ಜವಾಬ್ದಾರಿ ಇವ್ರ ಮೇಲೆ ಇರುತ್ತೆ. ಶಿಲ್ಪಿ ಅಂತ ಹೇಳ್ತಾರೆ ಶಿಕ್ಷಕರಿಗೆ. ಒಂದು ಸುಂದರವಾದ ಮೂರ್ತಿಯನ್ನು ಕೆತ್ತನೆ ಮಾಡುವಂತಹ ಶಿಲ್ಪಿಗಳು ಯಾರು? ಶಿಕ್ಷಕರು. ಅಂದಮೇಲೆ ಇವ್ರ ಜೀವನವನ್ನು ಮಾಡೋದು ಇವ್ರ ಕೈನಲ್ಲಿದೆ ತಾನೆ. ಸೊ ಸುಂದರವಾದ ಮೂರ್ತಿ ಮಾಡಬೇಕು. ಆ ಮೂರ್ತಿನ ಅರ್ಧಂಬರ್ಧ ಬಿಡಬಾರ್ದು, ಒಂದು ಒಳ್ಳೆಯ ಮೂರ್ತಿ ಆಗಬೇಕು. ಸೊ ಅದಕ್ಕೆ ಇವರು ಅವ್ರ ಬಗ್ಗೆ ಗಮನ ಕೊಡಬೇಕು. ಕ್ಯಾರೆಕ್ಟರ್ ಬಗ್ಗೆನೂ ಗಮನ ಕೊಡಬೇಕು. ಅವರ ಸಂಘ ಹೇಗೆ ಇಟ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ಗಳಲ್ಲೇ. ಒಂದು 60 ಜನ ಸ್ಟೂಡೆಂಟ್ ಇದ್ದರೆ ಒಬ್ರಿಗೆ ಅಂತ ಅಲ್ಲ, ಎಲ್ಲ ಸ್ಟೂಡೆಂಟ್ಸ್ಗೂ. ಮತ್ತು ಯಾವ ಸ್ಟೂಡೆಂಟ್ ಏನಾದರೂ ಡಲ್ ಇದ್ದರೆ ಅವ್ರ ಬಗ್ಗೆನೂ ಗಮನ ಕೊಟ್ಟು ಅವ್ರಿಗೆ ಮುಂದುವರಿಸ್ಬೇಕು. ಡಲ್ ಇರೋ ಸ್ಟೂಡೆಂಟ್ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಎಸ್, ಏಕೆಂದರೆ ಕೆಲವರಿಗೆ ಬುದ್ಧಿಶಕ್ತಿ ಜಾಸ್ತಿ ಇರ್ಬೋದು, ಮೆಮೊರಿ ಪವರ್. ಮತ್ತು ಇನ್ನೊಂದು ಟೀಚರ್ಸ್ ಕೆಲಸ ಮಕ್ಕಳಿಗೆ ಒಂದು ಏಕಾಗ್ರತೆನೇ ಹೇಗೆ ವೃದ್ಧಿ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕು. ಯಾವ ಥರ ಓದಬೇಕು, ಹೇಗೆ ಓದಬೇಕು ಅದನ್ನು ತಿಳಿಸ್ಕೊಡ್ಬೇಕು. ಬರೀ ಪಾಠ ಮಾಡೋದಷ್ಟೇ ಅಲ್ಲ, ಕಾನ್ಸಂಟ್ರೇಷನ್ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು, ನೆನಪಿನ ಶಕ್ತಿ, ಮೆಮೊರಿ ಪವರನ್ನು ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೋದು ಅದನ್ನು ತಿಳಿಸ್ಕೊಡ್ಬೇಕು. ಅಂದರೆ ಈಗ ನೆನಪಿನ ಶಕ್ತಿ ಹೇಗೆ ವೃದ್ಧಿ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಅವ್ರಿಗೆ ಹೇಳ್ಕೊಡ್ಬೇಕು. ನಿಂಗೆ ಯಾವುದೇ ಸಬ್ಜೆಕ್ಟ್ ಆಗಿರಲಿ ಫಸ್ಟ್ ಅದಕ್ಕೆ ಇಂಟ್ರೆಸ್ಟ್ ಇರಬೇಕು ಓದಬೇಕಾದ್ರೆ. ಮತ್ತು ಇಂಟ್ರೆಸ್ಟಿಂದ ಬರೀ ಓದೋದಲ್ಲ, ಇಂಟ್ರೆಸ್ಟಿಂದ ಅದನ್ನು ಅರ್ಥ ಮಾಡ್ಕೊಂಡು ಓದಬೇಕು. ಗಿಳಿಪಾಠ ಥರ ಓದಬಾರ್ದು. ನಾನು ನೋಡ್ತಾ ಇದ್ದೆ ನನ್ನ ಒಂದು ಇದರಲ್ಲಿ ಎಕ್ಸ್ಪೀರಿಯೆನ್ಸಲ್ಲಿ, ನಾವು ಕ್ಲಾಸ್ ಮಾಡಬೇಕಾದ್ರೆ ನಾನು ಲೆಕ್ಚರರ್ ಆಗಿದ್ದಾಗ ಸುಮ್ಮನೆ ಹಾಗೆ ಓದ್ಬಿಟ್ರೆ ಅದು ಒಂದು ಸೆಂಟೆನ್ಸ್ ಮರ್ತೋಗ್ಬಿಟ್ರೆ ಏನಾಗುತ್ತೆ, ಸ್ಟೂಡೆಂಟ್ಸ್ಗೆ ಎಲ್ಲ ಮರ್ತೋಗ್ಬಿಡತ್ತೆ. ಅದು ಒಂದು ಲೈನ್ ಹೊಟ್ಟೋದ್ರೆ ಎಲ್ಲ ಮರ್ತೋಗ್ಬಿಡತ್ತೆ. ಅದೇ ನೀವು ಅರ್ಥ ಮಾಡಿಕೊಂಡು ಓದಿದ್ದೇ ಆಗಿದ್ದರೆ ಅಕಸ್ಮಾತ್ ಅದು ಮರ್ತೋದ್ರೂ ಕೂಡ ನೀವು ಅರ್ಥ ಮಾಡ್ಕೊಂಡು ಓದಿರ್ತೀರಲ್ಲ, ಅದ್ರ ಎಸೆನ್ಸ್ ಗೊತ್ತಿರುತ್ತೆ. ಯಾವ ಕ್ವಶನ್ಗೆ ಏನು ಆನ್ಸರ್ ಅಂತ ನಿಮ್ಗೆ ಗೊತ್ತಿರುತ್ತೆ, ಅದನ್ನು ಕರೆಕ್ಟಾಗಿ ಬರಿಬೋದು. ಇಲ್ಲಾಂದರೆ ಗಿಳಿಪಾಠ ಥರ ನಾವು ಓದ್ಕೊಂಬಿಟ್ರೆ ಬಾಹ್ಯಾರ್ಟ್ ಅಂತ ಹೇಳ್ತಾರಲ್ಲ, ಅದು ಮರ್ತೋಗ್ಬಿಡತ್ತೆ. ಅದಕ್ಕೆ ಇಂಟ್ರೆಸ್ಟ್ ಇರಬೇಕು ನಾವು ಯಾವುದೇ ಒಂದು ಸಬ್ಜೆಕ್ಟ್ ಓದ್ಬೇಕಾದ್ರೆ, ಮತ್ತು ಅರ್ಥನೂ ಮಾಡಿಕೊಂಡು. ಓಕೆ, ಆಮೇಲೆ ಅದ್ರ ಬಗ್ಗೆ ನಮಗೆ ಇದಿರಬೇಕು, ಲಿಂಕ್ ಮಾಡುವಂಥದ್ದು, ನೆನ್ಪಿಟ್ಕೊಳ್ಳೋದಕ್ಕೆ ಯಾವುದಾದ್ರು ಒಂದು ಕೋಡ್ ವರ್ಡನ್ನು ಇಟ್ಕೊಂಡಿರಬೇಕು. ಅದಕ್ಕೆ ನಾವು ಹೇಳ್ತೀವಿ ಅಸೋಸಿಯೇಷನ್ ಅಂತ. ಯಾವುದಾದ್ರೂ ಒಂದು ಕೀವರ್ಡ್
ನೆನಪಿರುತ್ತೆ ಅವಾಗ ಆ ಸಬ್ಜೆಕ್ಟಿಗೆ ಅನುಸಾರವಾಗಿ. ಮತ್ತು ಅದನ್ನು ಪದೇ ಪದೇ ರಿಪಿಟೇಷನ್. ಈಗ ನಾನು ಊಟ ಮಾಡೋಕೆ ಕೂತ್ಕೊಳ್ತೀನಿ, ಸುಮ್ಮನೆ ವಾಕ್ ಮಾಡ್ತಾ ಇರ್ತೀನಿ, ಜಸ್ಟ್ ರಿಕಾಲ್ ದಟ್. ನಾವೇನು ಕೇಳಿರ್ತೀವಿ ಅಥವಾ ಏನು ಓದಿರ್ತೀವಿ, ಸ್ಟೂಡೆಂಟ್ಗಳು ಟೀಚರ್ಸ್ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ಇವ್ರಿಗೆ ಟೀಚರ್ಸ್ ಹೇಳ್ಕೊಡ್ಬೇಕು ಸ್ಟೂಡೆಂಟ್ಸ್ಗೆ. ಮೆಮೊರಿ ಪವರ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ. ಆಮೇಲೆ ಅವ್ರ ಮೈಂಡ್ ಯಾವಾಗಲೂ ಕೂಲಾಗಿ ಇಟ್ಕೊಂಡಿರಬೇಕು. ಮನಸ್ಸು ಪ್ರಶಾಂತವಾಗಿ ಇಟ್ಕೊಂಡ್ರೆ ಓದಿದೆಲ್ಲ ನೆನಪಿರುತ್ತೆ, ಮನಸ್ಸು ಎಲ್ಲೆಲ್ಲೋ ಹೋಗಲ್ಲ, ಅದರ್ವೈಸ್ ಡೈವರ್ಷನ್ ಆಗುತ್ತೆ. ಅದನ್ನು ಟೀಚರ್ಸೇ ಹೇಳ್ಕೊಡ್ಬೇಕು. ಅದಕ್ಕೆ ಟೀಚರ್ಸಲ್ಲಿ ವ್ಯಾಲ್ಯೂ ಇದ್ದರೆ ಮಕ್ಕಳ ಬಗ್ಗೆ ಗಮನ ಕೊಡುವಂಥದ್ದು, ಅವರ ನೈತಿಕ ಯಾವುದು ಮಾರಲ್ ವ್ಯಾಲ್ಯೂಸ್ ಅಂತೀವಲ್ಲ ಅದ್ರ ಬಗ್ಗೆನೂ ಗಮನ ಕೊಡಬೇಕು. ಬರೀ ಎಜುಕೇಷನ್ ಅಂತ ಅಲ್ಲ, ಎರಡು ಎಜುಕೇಷನ್, ಮೌಲ್ಯಗಳ ಬಗ್ಗೆನೂ ಗಮನ ಕೊಡಬೇಕು, ಎಕ್ಸ್ಟರ್ನಲ್ಲೂ ಗಮನ ಕೊಡಬೇಕು. ಆಗ ಅವ್ರು ಒಳ್ಳೆಯ ಶಿಕ್ಷಕರಾಗಿ ಒಂದು ಒಳ್ಳೆಯ ಮೂರ್ತಿ, ಸುಂದರವಾದ ಮೂರ್ತಿಯನ್ನು ನಿರ್ಮಾಣ ಮಾಡ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಕ ವೃತ್ತಿಯೂ ಸಹ ಒಂದು ಧನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಮಾಡ್ಕೊಂಡಿದ್ದಾರೆ. ಬಹುಶಃ ಇದು ಒಂದು ಸಮಾಜಕ್ಕೆ ಒಳ್ಳೆಯ ದಾರಿ ಅಲ್ಲ ಅನಿಸುತ್ತೆ. ಯಾಕಂದರೆ ಶಿಕ್ಷಕರು ಹಣ ಮಾಡುವಂಥ ಉದ್ದೇಶದಿಂದ ಶಿಕ್ಷಕರಾಗೋದು ತುಂಬ ತಪ್ಪು ಅಂತ ನನ್ನ ಅನಿಸಿಕೆ. ಯಾಕಂದರೆ ಮೊದಲೆಲ್ಲ ನೋಡ್ತಾ ಇದ್ವಿ, ಹಿಂದಿನ ಕಾಲದಲ್ಲಿ ಶಿಕ್ಷಕರು ಅಂದರೆ ಒಂದು ಊರಲ್ಲಿ ತುಂಬ ಬೆಲೆ ಇರ್ತಿತ್ತು. ಬೆಲೆ ಆವಾಗಿನ ಕಾಲಕ್ಕೆ ಅವ್ರಿಗೆ ಸ್ಯಾಲ್ರಿ ತುಂಬ ಕಡಿಮೆ ಇರ್ತಿತ್ತು, ಮನೆ ನಡೆಸೋದು ಸಹ ಅವ್ರಿಗೆ ಕಷ್ಟ ಆಗ್ತಿತ್ತು. ಆದರೆ ಅವ್ರಿಗೆ ಗೌರವ ತುಂಬ ಜಾಸ್ತಿ ಇರ್ತಿತ್ತು. ಯಾಕಂದರೆ ಮಕ್ಕಳನ್ನು ಪ್ರತಿಯೊಂದು ಹಂತದಲ್ಲೂ ಸಹ ಅವರು ತೀಡಿ ಅವ್ರನ್ನ ಸರಿದಾರಿಗೆ ತರ್ತಾಯಿದ್ರು. ಇವಾಗೆಲ್ಲ ಏನಂದರೆ ಇಲ್ಲಿ ಯಾರ್ಯಾರಿಗೆ ಅರ್ಥ ಆಗಲ್ಲ, ನಮ್ಮನೆ ಬನ್ನಿ ಟ್ಯೂಷನ್ ಹೇಳ್ಕೊಡ್ತೀನಿ, ಈ ಪ್ರವೃತ್ತಿ ಬಹಳ ಅಷ್ಟು. ಯಾಕಂದರೆ ಅವ್ರಿಗೆ ದುಡ್ಡೇ ಮುಖ್ಯ ಆಗ್ಬಿಡುತ್ತೆ ಅಲ್ಲಿ. ಹಾಗಾಗಿ ಇಲ್ಲಿ ಅರ್ಥ ಆಗಿಲ್ಲ, ಟ್ಯೂಷನಿಗೆ ಬಾ, ಮನೇಲಿ ಹೇಳ್ಕೊಡ್ತೀನಿ. ಆ ಒಂದು ವಿಚಾರಗಳಿರಬಾರ್ದು. ಏಕೆಂದರೆ ಹೌದು ಖಂಡಿತ. ನೋಡಿ, ಟೀಚರ್ಸ್ಗೆ ತಾವು ಹೇಳ್ದಂಗೆ ಎಷ್ಟು ಬೆಲೆ ಇದೆ ಅಂದರೆ, ಫಸ್ಟ್ ಹೇಳ್ತಾರೆ ಮಾತೃದೇವೋಭವ ಅಂತ ಅಲ್ವಾ, ಪಿತೃದೇವೋಭವ. ನೆಕ್ಸ್ಟ್ ಯಾರಿಗೆ ಹೇಳೋದು ಗುರು ದೇವೋಭವ. ಥರ್ಡ್ ಪೊಸಿಷನ್ ಗುರುಗೆ ಕೊಟ್ಟಿದ್ದಾರೆ. ಆಮೇಲೆ ಅತಿಥಿ ದೇವೋಭವ ಅಂತ ಹೇಳ್ತಾರೆ. ಅಂದರೆ ಗುರುಗಳ ಪಾತ್ರ ತುಂಬಾ ಇದೆ. ಶಿಕ್ಷಕರ ಪಾತ್ರ ಮಕ್ಕಳ ಜೀವನದಲ್ಲಿ, ಮಕ್ಕಳ ಜೀವನವನ್ನು ನಿರ್ಮಾಣ ಮಾಡೋರ ಶಿಕ್ಷಕರು. ಫಸ್ಟು 5 ವರ್ಷ ಮಕ್ಕಳು ಮನೆಯಲ್ಲಿ ಪಾಠ ಕಲಿಯುವಂಥದ್ದು. ಶಿಕ್ಷಕರು ತಂದೆ ತಾಯಿ ಆಗ್ತಾರೆ ಒಂದು 5 ಇಯರ್ಸ್ವರೆಗೆ. ಆಫ್ಟರ್ 5 ಇಯರ್ಸಿಂದ, ಈಗೇನು 4 ಇಯರ್ಸಿಂದನೇ ಶುರುವಾಗುತ್ತೆ ಬೇಬಿ ಸಿಟ್ಟಿಂಗ್, LKG UKG ಅಂತ ಅಲ್ವಾ. ಇನ್ನೆಲ್ಲ ಬರೀ ಶಿಕ್ಷಕರೇ ಮಕ್ಕಳಿಗೆ ಮಾಡೆಲ್ ಅಂತ. ಅಂದರೆ ಮಕ್ಕಳು ಸಾಮಾನ್ಯವಾಗಿ ಕೇಳಿದ್ರೆ ನಾನು ಇಂಥ ಟೀಚರ್ ಆಗಬೇಕು ಅಂತಾರೆ. ಒಳ್ಳೆ ಟೀಚರ್ನ ನೋಡಿದಾಗ, ಒಂಥರ ಆದರ್ಶಮಯವಾದ ಶಿಕ್ಷಕರು ನೋಡಿದಾಗ ನಮ್ಗೆ ಈ ಥರ ಅಲ್ವಾ. ಸೊ ನಾವು ಮಾಡೆಲ್ ಆಗಬೇಕು. ಟೀಚರ್ಸ್ ಅನ್ನೋರು ಮಕ್ಕಳಿಗೆ ಒಂದು ಮಾಡೆಲ್, ಒಂದು ಎಕ್ಸಾಂಪಲ್ ಆಗಬೇಕು. ಅದಕ್ಕೆ ಈ ಥರ ಟ್ಯೂಷನ್ ಎಲ್ಲ ಮಾಡುವಂಥದ್ದೇನಿದೆ, ಓಕೆ ಮಕ್ಕಳಿಗೆ ಹೇಳ್ಕೊಡ್ಲಿ, ಬಟ್ ಇಷ್ಟೇ ಹಣ ಅಂತ ಆ ರೀತಿಯಲ್ಲಿ. ಇಷ್ಟೇ ಹಣ ಅನ್ನೋದಕ್ಕಿಂತ ಅಕಸ್ಮಾತ್ ಇಲ್ಲ ಅರ್ಥ ಆಗಿಲ್ಲ, ನಾನು ನಿನಗೆ ಸ್ಕೂಲಲ್ಲಿ ಸಮಯ ಕೊಡೋಕ್ಕಾಗಲ್ಲ, ಸರಿ ನೀನು ನಮ್ಮನೆ ಬಾ, ನಾನು ನಿನಗೆ ಇದ್ರ ಬಗ್ಗೆ ಹೆಚ್ಚಿನ ವಿಷಯ ತಿಳಿಸ್ಕೊಡ್ತೀನಿ. ಬಾಕಿ ನೀನು ದುಡ್ಡು ತೊಗೊಂಬ, ನಾನು ಟ್ಯೂಷನ್ ಹತ್ರ ಟ್ಯೂಷನ್ ಹೇಳಿಸ್ಕೋ, ಇದು ತಪ್ಪು ದಾರಿ. ಅದು ಅವ್ರಿಗೆ ಸಂಬಂಧಪಟ್ಟಿರೋದು. ಅವರೇನಾದರೂ ಕೊಡಬೇಕು ಅಂತ ಅನಿಸಿದರೆ ಕೆಲವರು ಗುರುದಕ್ಷಿಣೆ ಅಂತ ಕೊಡ್ತಾರೆ. ಓಕೆ, ಅಂಥವ್ರದ್ದು ಪೇರೆಂಟ್ಸ್ ಇರ್ಬೋದು. ಅವರ ಪೇರೆಂಟ್ಸ್ ಅವ್ರ ಕೆಪಾಸಿಟಿ ಹೇಗಿರುತ್ತೋ, ಈಗ ಬಡ ಕುಟುಂಬದಿಂದ ಬಂದಿರುವಂಥವ್ರು ಅವ್ರು ಹೇಗೆ ಕೊಡೋಕ್ಕಾಗತ್ತೆ, ಟ್ಯೂಷನ್ ಫೀಸೆಲ್ಲ ಕೊಡೋಕ್ಕಾಗಲ್ಲ. ಅದೇ ಶ್ರೀಮಂತ ಕುಟುಂಬದಿಂದ ಬಂದಿರುವಂಥವ್ರು ಕೊಡ್ಬೋದು. ಕೆಲವ್ರಿಗೆ ಕೊಡೋಕ್ಕಾಗತ್ತೆ, ಕೆಲವರಿಗೆ ಕೊಡೋಕ್ಕಾಗಲ್ಲ. ಸೊ ಅದನ್ನು ಗುರುತಿಸ್ಬಿಟ್ಟು ಅವ್ರಿಗೆ ಹೇಗೆ ಶಕ್ತಿ ಇದೆಯೋ ಅದಕ್ಕೆ ಅನುಸಾರವಾಗಿ ಎಲ್ರಿಗೂ ಒಂದೇ ರೀತಿಯಲ್ಲಿ ಕಲಿಸುವಂಥದ್ದು ಇಂಪಾರ್ಟೆಂಟ್. ಈ ವಿಷಯದಲ್ಲಿ ನಾನು ಕಾಲೇಜ್ ಓದ್ತಾ ಇರ್ಬೇಕಾದ್ರೆ ನಮಗೆ ಒಬ್ಬರು ಲೆಕ್ಚರ್ ಇದ್ದರು. ಅವರು ಅವ್ರ ಮನೆಯಲ್ಲಿ ಟ್ಯೂಷನ್ ಸಹ ಹೇಳ್ತಿದ್ರು. ಸೊ ಒಂದು ಸರ್ತಿ ನಾನು ಹೇಗೆ ಕೇಳಿದೆ, ಸರ್ ನಾನು ನಿಮ್ಮ ಮನೆ ಬರ್ತೀನಿ ಟ್ಯೂಷನ್ ಹೇಳಿಸ್ಕೊಳ್ಳೋದಕ್ಕೆ, ನಿಮ್ಮ ಫೀಸ್ ಎಷ್ಟೋ ನಾನು ಕೊಡ್ತೀನಿ. ಭಾಳ ಒಳ್ಳೆಯ ಲೆಕ್ಚರ್. ಇವತ್ತು ನಾನು ಅವ್ರನ್ನ ಅದೇ ಕಾರಣಕ್ಕೆ ನೆನಪು ಮಾಡ್ಕೊಂಡು ಇಲ್ಲಿ ಹೇಳ್ತಾ ಇದ್ದೀನಿ. ಅವ್ರು ನನಗೆ ಅವಾಗ ಒಂದು ಉತ್ತರ ಕೊಟ್ಟರು, ನೀನು ಸ್ಕೂಲಲ್ಲಿ ನಾನು ಏನು ಹೇಳ್ಕೊಡ್ತೀನೋ ಮನೆಗೆ ಬಂದರೂ ಅದನ್ನೇ ಹೇಳ್ಕೊಡೋದು. ಇಲ್ಲಿ ಸ್ಕೂಲಲ್ಲಿ ನಿನಗೆ ಅಧಿಕಾರ ಇದೆ. 1 ಸರಿ ಅರ್ಥ ಆಗಿಲ್ಲ 10 ಸರಿ ಕೇಳು, ನಾನು 10 ಸರಿ ಹೇಳ್ಕೊಡ್ತೀನಿ ನಾನು. ನೀನು ಅದು ಬಿಟ್ಟು ದುಡ್ಡು ಖರ್ಚು ಮಾಡ್ಕೊಂಡು ಮನೆಗೆ ಬಂದರೆ ನಾನು ಇಲ್ಲಿ ಏನು ಹೇಳ್ಕೊಡ್ತೀನಿ ಅದನ್ನೇ ಅಲ್ಲಿ ಹೇಳೋದು ನಾನು ಟ್ಯೂಷನಲ್ಲಿ.
ಹಾಗಿದ್ದಾಗ ಅಲ್ಲಿ ಬರೋವಂಥ ಅವಶ್ಯಕತೆ ಇಲ್ಲ, ನಿನಗೆ ಅಧಿಕಾರ ಇದೆ. ಇಲ್ಲಿ ಒಂದು ಸಾರಿ ಅರ್ಥ ಆಗಿಲ್ಲ 10 ಸಾರಿ ಕೇಳು. ಟ್ಯೂಷನಿಗೆ ಬರೋ ಉದ್ದೇಶ ಏನು? ಇಲ್ಲಿ ಅರ್ಥ ಆಗಿಲ್ಲ ಅಂದರೆ ಅಲ್ಲಿ ಬರ್ತೀಯ. ನಿನಗೆ ಇಲ್ಲ ಅರ್ಥ ಆಗಿಲ್ಲ ಅಂದರೆ ಇಲ್ಲೇ ಕೇಳು. 1 ಸಾರಿ ಬಿಟ್ಟು 10 ಸಾರಿ ಕೇಳು, ನಾನು 10 ಸಾರಿನೂ ಹೇಳ್ಕೊಡ್ತೀನಿ ನಿನಗೆ. ಬಾಕಿ ನಾನು ಮನೇಲಿ ಟ್ಯೂಷನ್ ಹೇಳ್ಕೊಡ್ತೀನಿ. ಬೇರೆ ಕಾಲೇಜಲ್ಲಿ ಯಾರಿಗೆ ಈ ವಿಷಯದಲ್ಲಿ ಈ ಸಬ್ಜೆಕ್ಟಲ್ಲಿ ಅರ್ಥ ಆಗಲ್ಲೋ ಅವ್ರು ನನ್ನ ಹತ್ರ ಬರ್ತಾರೆ, ಅದು ಓಕೆ. ಬಾಕಿ ನಿನಗೆ ನಾನು ಇಲ್ಲಿ ಹೇಳೋದು ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ನನ್ನ ಹತ್ರ ಮನೆಗೆ ಬಂದರೆ ಇನ್ನೇನು ಅರ್ಥ? ಎಂಥ ಒಳ್ಳೆ ಇದು ನೋಡಿ, ಎಷ್ಟು ಒಂದು ಪ್ರೀತಿ, ಒಂದು ಅವರೊಂದು ಉದ್ದೇಶ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ಅಷ್ಟೇ. ದುಡ್ಡು ಮಾಡುವಂಥದ್ದಲ್ಲ. ಹಾಗಿದ್ರೆ ಅವ್ರು ನಿಮಗೆ ಮಾಡೋದಾಗಿದ್ರೆ ಇಲ್ಲಿ ಯಾರ್ಯಾರಿಗೆ ಅರ್ಥ ಆಗಿಲ್ಲ ಅವರೆಲ್ಲ ನನ್ನ ಹತ್ರನೇ ನಮ್ಮ ಮನೆಗೆ ಬನ್ನಿ ಅಂತ ಕರಿಬೋದಿತ್ತು. ಅವ್ರು ಏನು ಹೇಳಿದ್ರು ನೋಡಿ, ಎಷ್ಟು ಅಧಿಕಾರ ಇದೆ ನಿಮಗೆ, ಸ್ಕೂಲಲ್ಲಿ ನಿಮಗೆ ಅಥಾರಿಟಿ ಇದೆ. ಹೌದು ಅಲ್ವಾ? ನಿಮ್ಗೆ ಏನು ಅರ್ಥ ಆಗಿಲ್ಲ ಕೇಳಿ, ನಾನು ಅದು 10 ಸಲ ಹೇಳ್ತೀನಿ ಅಂತ ಹೇಳ್ತಾರಲ್ಲ, ಇದೆಷ್ಟು ಒಂದು ಆ ವ್ಯಕ್ತಿಗೆ ಎಂತಹ ಶಿಕ್ಷಕರಿರ್ಬೋದು ಅನ್ನೋದು ಗೊತ್ತಾಗುತ್ತೆ. ಅದೇ ವಿಷಯಕ್ಕೆ ಇವತ್ತು ನಾನು ಅವ್ರನ್ನ ಇಲ್ಲಿ ನೆನಪು ಮಾಡ್ಕೊಂಡಿದ್ದೆ. ಇಲ್ಲ ಅವರು ನನಗೆ ಆಯಿತು ಟ್ಯೂಷನ್ ದುಡ್ಡು ಕೊಟ್ಟು ಬಂದಿದ್ರು, ಇವತ್ತು ನಾನು ನೆನೆಸ್ತಾನೆ ಇರಲಿಲ್ಲ ಈ ಥರ. ಖಂಡಿತ ನೋಡಿ, ಅದಕ್ಕೇ ಆ ಶಿಕ್ಷಕರನ್ನ ಯಾವತ್ತೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ, ಜೀವನ ಪರ್ಯಂತ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಾವು ಇದು ಒಂದು ಲೆವೆಲ್ ತಲುಪಿದ್ದೀವಿ ಅಂದರೆ ಇವರೇ ಅಂತೇಳಿ ನೆನಪು ಮಾಡ್ಕೋತಾ ಇರ್ತಾರೆ. ಹಾಗಿದ್ರೆ ಈ ಶಿಕ್ಷಕರು ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು? ಓಕೆ, ಶಿಕ್ಷಣ ಕೊಡುವಂತಹ ವಿಧಿ. ಹೌದು, ಯಾಕಂದರೆ ಈ ವಿಷಯ ಬೇರೆಯವ್ರಿಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂದ್ಕೊಂಡಿದ್ದೆ. ಯಾಕಂದ್ರೆ ನೀವು ಇದಕ್ಕಿಂತ ಮುಂಚೆ ಲೆಕ್ಚರರ್ ಆಗಿದ್ದೆ ಅಂತ ಹೇಳಿದ್ರಿ. ಸೊ ಹಾಗಾಗಿ ಈ ವಿಷಯದಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಏಕೆಂದರೆ ಟೀಚಿಂಗ್ ಪ್ರೊಫೆಷನ್ ಇದೆಯಲ್ಲ, ಎಲ್ಲದಕ್ಕಿಂತ ಬೆಸ್ಟ್ ಪ್ರೊಫೆಷನ್ ಅಂದರೆ ಟೀಚಿಂಗ್ ಪ್ರೊಫೆಷನ್. ಹೌದಾ? ಓಕೆ. ಸೊ ಈಗ ತಾವು ಹೇಳಿದರೆ, ನಾವು ಶಿಕ್ಷಣ ಕೊಡೋದಕ್ಕಿಂತ ಮೊದಲು ನಾವು ಫಸ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿರಬೇಕು. ನಮಗೆ ಯಾವುದೇ ಸಬ್ಜೆಕ್ಟ್ ಆಗಿರಲಿ, ನನ್ನ ಸಬ್ಜೆಕ್ಟ್ ಯಾವುದಿದೆ ಅದರಲ್ಲಿ ನಾನು ಫುಲ್ ತರೋ ಇರಬೇಕಾಗತ್ತೆ. ಅವ್ರು ಯಾವುದೇ ಪ್ರಶ್ನೆ ಕೇಳಿದ್ರು ನಾನು ಅದನ್ನು ಆನ್ಸರ್ ಮಾಡುವಂಥ ಶಕ್ತಿ ನನ್ನಲ್ಲಿರಬೇಕು. ಅದಕ್ಕೆ ನಾನು ಚೆನ್ನಾಗಿ ಓದಿರಬೇಕು. ನನ್ನ ಲೈಫಿನಲ್ಲಿ ಎಕ್ಸ್ಪೀರಿಯೆನ್ಸು, ನಾನು ಸ್ಟೂಡೆಂಟ್ ಲೈಫಲ್ಲಿ ಓದಿದ್ಕಿಂತ ಜಾಸ್ತಿ ನಾನು ನಾನು ಟೀಚಿಂಗ್ ಪ್ರೊಫೆಷನಲ್ಲಿ ಲೆಕ್ಚರರ್ ಪೋಸ್ಟಲ್ಲೇ ಓದಿದ್ದು ಜಾಸ್ತಿ. ಯಾಕೆ ಅಂದರೆ ಅವ್ರಿಗೆ ಏನೇ ಕ್ವಶನ್ ಕೇಳಿದ್ರು ನಾನು ಹೇಳಬೇಕು ಅಂದರೆ ನಾನು ಎಲ್ಲ ಥರದ್ದನ್ನು ಬುಕ್ಸ್ ಓದಿರಬೇಕಾಗಿರುತ್ತೆ. ಆ ವಿಷಯದ ಬಗ್ಗೆ ಫುಲ್ ಪೂರ್ಣ ಡೀಟೇಲ್ಸ್, ಹೆಚ್ಚಿನ ಮಾಹಿತಿಯನ್ನು ನಾನು ತಿಳ್ಕೊಳ್ಬೇಕಾಗಿರುತ್ತೆ. ಅದಕ್ಕಾಗಿ ನಾನು ಜಾಸ್ತಿ ಶ್ರಮ ಪಟ್ಟಿದ್ದೆ ಲೆಕ್ಚರರ್ ಆದಮೇಲೆ. ಅದಕ್ಕೆ ತುಂಬಾ ಕಷ್ಟಪಟ್ಟು ನಾವು ಓದಿ ತಿಳ್ಕೊಂಡಿರಬೇಕು. ನಮಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕು. ಅದು ನಮ್ಗೆ ಅರ್ಥ ಆಗಿದ್ದನ್ನು ನಾವು ಹೇಳಬೇಕಾದ್ರೆ ಅವ್ರಿಗೆ, ಅವ್ರ ಮೈಂಡಿಗೆ ಅದು ತಟ್ಟಬೇಕು. ನಮ್ಮ ಟೀಚಿಂಗ್ ಹೆಂಗಿರಬೇಕು ಅಂದರೆ, ನಾವು ಹೇಳಿದ ಅವ್ರ ಮನಸ್ಸಲ್ಲಿ ಎಷ್ಟು ಮನದಟ್ಟಾಗಬೇಕು ಅಂದರೆ ಅವ್ರು ಮತ್ತೆ ಓದೋ ಅವಶ್ಯಕತೆ ಇರಬಾರ್ದು ಆ ಸಬ್ಜೆಕ್ಟ್ ಬಗ್ಗೆ. ಆ ರೀತಿ ನಾವು ಕ್ಲಾಸನ್ನು ಮಾಡಬೇಕು. ಅಷ್ಟು ಮೈಂಡಲ್ಲಿ ಅವ್ರು ಕೂತ್ಕೋಬೇಕು. ಅವ್ರ ಅಟೆನ್ಷನ್ ಬೇರೆ ಕಡೆಗೆ ಹೋಗಲೇಬಾರ್ದು. ಅಷ್ಟು ಕಾನ್ಸಂಟ್ರೇಟ್ ಮಾಡಬೇಕು. ಅಂದರೆ ಟೀಚರು ಟೀಚ್ ಮಾಡೋಂಥ ವಿಧಿ ಏನಿದೆ ಅಷ್ಟು ಪ್ರಾಪರ್ ಆಗಿರಬೇಕು. ಇಂಟ್ರೆಸ್ಟ್ ಬರಬೇಕು. ನಮ್ಮ ಪಾಠ ಕೇಳ್ತಾ ಇದ್ರೆ ತುಂಬ ನಮಗೆ ಕೇಳಬೇಕು ಅನ್ನಿಸ್ಬೇಕು. ಯಾಕೆ ನಾನು ಸ್ಟೂಡೆಂಟ್ ಆಗಿದ್ದಾಗಲೂ, ನಾವು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಬೇಕಾದ್ರೆ ಕೆಲವು ಲೆಕ್ಚರರ್ಸ್ ಕ್ಲಾಸ ಮಾಡ್ತಿದ್ರಲ್ಲ, ನಮಗಿನ್ನ ಕೇಳಬೇಕು ಅನ್ಸೋದು. ಮತ್ತು ನಾನು ಅದನ್ನು ಓದ್ತಾನೇ ಇರಲಿಲ್ಲ, ಹೋಗ್ಬಿಟ್ಟು ಆ್ಯಸ್ ಇಟ್ ಈಸ್ ಪ್ರಿಂಟ್ ಆಗೋದು. ನಾನು ಅದೇ ಒಂದು ರೂಢಿ ಮಾಡಿಕೊಂಡೆ. ನಾನು ಮಾಡುವಂಥ ಕ್ಲಾಸು ಅವ್ರಿಗೆ ಚೆನ್ನಾಗಿ ಮನದಟ್ಟಾಗಬೇಕು, ಸ್ಟೂಡೆಂಟ್ಸ್ಗೆ. ಅವರು ಪುನಃ ಹೋಗ್ಬಿಟ್ಟು ಓದಬಾರ್ದು. ಆ ರೀತಿಯಲ್ಲಿ ನಾನು ಟೀಚಿಂಗ್ ಕೊಡಬೇಕು ಅಂತ ನಾನು ಅದೇ ರೀತಿ ಕ್ಲಾಸ್ ಮಾಡ್ತಾಯಿದ್ದೆ. ಮತ್ತು ಆ ಥರ ಕ್ಲಾಸ್ ಮಾಡ್ತಾ ಇದ್ದಾಗ ಸ್ಟೂಡೆಂಟ್ಸ್ಗೂ ಇಂಟ್ರೆಸ್ಟ್ ಇರುತ್ತೆ. ಇಲ್ಲಾಂದರೆ ಬೋರ್ ಹೊಡೆಯುತ್ತೆ ಅವ್ರಿಗೂ. ಯಾಕೆಂದ್ರೆ ಕೂತ್ಕೊಂಡಿರ್ಬೇಕಲ್ಲ. ಟೀಚಿಂಗ್ ಮಾಡೋರಿಗೆ ಕಷ್ಟ ಆಗಲ್ಲ, ಬರೀ ಹೇಳೋದಷ್ಟೇ. ಬಟ್ ಕೂತ್ಕೊಂಡಿರ್ತಾರಲ್ಲ ಸ್ಟೂಡೆಂಟ್ಸು, ಅವ್ರು ಬರೀ ಕೇಳೋದೇ ಅಷ್ಟೇ ಅಲ್ಲ, ಕೇಳ್ತಾ ಅರ್ಥ ಮಾಡ್ಕೊಂಡು ಮನಸ್ಸಲ್ಲಿ ಉಳಿಸ್ಕೋಬೇಕಲ್ಲ. ಬರೀ ಒಂದೇ ಸಬ್ಜೆಕ್ಟ್ ಇರಲ್ವಲ್ಲ. ಸೊ 45 ಮಿನಿಟ್ಸ್ಗೆ ಒಂದೊಂದು ಪೀರಿಯಡ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ಥರ ಎಷ್ಟೊಂದು ಸಬ್ಜೆಕ್ಟ್ ಆಗೋಗಿರುತ್ತೆ. ಸೊ ನನ್ನ ಸಬ್ಜೆಕ್ಟ್ ತಲೆಯಲ್ಲಿ ಉಳ್ಕೊಂಡಿರ್ಬೇಕಲ್ಲ, ಬೇರೆ ಸಬ್ಜೆಕ್ಟು ಬರುತ್ತಲ್ಲ ಅಂದರೆ ಅಲ್ವಾ. ಹಾಗಾಗಿ ನನ್ನ ಸಬ್ಜೆಕ್ಟು ಅಷ್ಟು ಅವರಿಗೆ ಆಸಕ್ತಿ ಮೂಡಿಸೋವಂಥದ್ದಾಗಿರಬೇಕು. ಮತ್ತು ಕ್ವಶನ್ಸ್ಗಳು ಅವ್ರಿಗೆ ಕೇಳಬೇಕು. ನಾವು ನನ್ನ ಒಂದು ಲೈಫ್ ಸ್ಟೈಲ್ ಮಾಡ್ಕೊಂಡಿದ್ದು, ನಾನು ಟೀಚಿಂಗ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ನಾನು ಏನು ಕ್ಲಾಸ್ ಮಾಡಿದ್ದೆ ಅದರದ್ದು ಕ್ವಶನ್ಸ್ ಕೇಳ್ತಾ ಇದ್ದೆ. ಇಲ್ಲೂ ಕೂಡ ನಾನು ಟೀಚರ್ಸ್ಗೆಲ್ಲ ಕ್ಲಾಸಸ್ ತೊಗೊಂಡಿದ್ದೀನಿ.
ಸೊ ನಮ್ಮ ಇದರಲ್ಲಿ ಆವಾಗಲೂ ಕೂಡ ಅಷ್ಟೇ ಟೀಚರ್ಸ್ಗೆ ಆಗಿರ್ಬೋದು ಸ್ಟೂಡೆಂಟ್ಸ್ಗೆ ಆಗಿರ್ಬೋದು ನಾವೇನು ಕ್ಲಾಸ್ ಮಾಡಿರ್ತೀವಿ ಅದನ್ನು ಕ್ವಶನ್ಸ್ ಕೇಳಿದಾಗ ನೆಕ್ಸ್ಟ್ ಡೇ ಒಂದು ರೀಕಾಲ್ ಆಗುತ್ತೆ ಅವ್ರಿಗೆ ಅಲ್ವಾ. ಅವ್ರು ಏನು ಕೇಳಿರ್ತಾರೆ ಅದನ್ನು ಹೇಳ್ತಾರೆ, ಮತ್ತು ನಮಗೆ ನೆಕ್ಸ್ಟ್ ಕಂಟಿನ್ಯೂಟಿ ಸಿಗುತ್ತೆ, ಅವ್ರಿಗೂ ಸಿಗುತ್ತೆ ನಮಗೂ ಸಿಗುತ್ತೆ. ಆಗ ಅವ್ರು ಮರೆಯಲ್ಲ, ಅದರ್ವೈಸ್ ಮರ್ತೋಗುತ್ತೆ. ಅದಕ್ಕೆ ಅವ್ರಿಗೆ ರಿಪಿಟೇಷನ್ ಕ್ವಶನ್ ಕೇಳಿ ಅವರಿಂದನೇ ಆನ್ಸರ್ ತೆಗಿಬೇಕು, ನಾವು ಹೇಳಬಾರ್ದು. ನಾವು ಕ್ವಶನ್ ಕೇಳಬೇಕು, ಹಿಂದಿನ ದಿನದ ಬಗ್ಗೆ ಆನ್ಸರ್ ಬರಬೇಕು. ಒಂದು ಟೀಚಿಂಗ್ ಪ್ರೊಫೆಷನ್ನಲ್ಲಿ. ಮತ್ತು ಎಕ್ಸಾಮ್ಸ್ ಕೂಡ ಇರುತ್ತಲ್ಲ, ಟೆಸ್ಟ್ಗಳಿರ್ಬೋದು, ಎಕ್ಸಾಮ್ಸ್ ಇರ್ಬೋದು, ಅದನ್ನು ಕೂಡ ಮಾಡ್ತಾ ಇರಬೇಕು. ಯಾರಿಗೆ? ಸ್ಟೂಡೆಂಟ್ಸ್ಗಳಿಗೆ, ಟೀಚರ್ಸ್ ಆಗಿದ್ದಂಥವರು. ಜೊತೆಗೆ ಅವರಿಗೆ ವ್ಯಾಲ್ಯೂಸ್ನ ಕಲಿಸ್ಕೊಡ್ಬೇಕು. ಎಸ್. ಮತ್ತು ಮಕ್ಕಳಲ್ಲಿ ಕೆಲವರು ನಾನು ಹೇಳೋದು ಕಾಪಿ ಮಾಡುವಂಥದ್ದು ಇರುತ್ತೆ, ಡಲ್ ಸ್ಟೂಡೆಂಟ್ಗಳು, ಅವ್ರಿಗೂ ಕೂಡ ತಿಳಿಸ್ಕೊಡ್ಬೇಕು. ಅವರೇ ಶ್ರಮಪಟ್ಟು ಓದಿ ಬರೆದ್ರೆ ಎಷ್ಟು ಅದರಲ್ಲಿ ಒಂದು ಸಂತೋಷ ಇರುತ್ತೆ, ಖುಷಿ ಇರುತ್ತೆ, ಅದನ್ನು ಕೂಡ ತಿಳಿಸ್ಕೊಡ್ಬೇಕು ಸ್ಟೂಡೆಂಟ್ಸಿಗೆ. ಸ್ಟೂಡೆಂಟ್ಸ್ ಅಂದ್ರೇ ಕಾಪಿ ಮಾಡೋದು, ಆದರೆ ಅದನ್ನು ನೋಡಿ ಕಾಪಿ ಮಾಡೋದಲ್ಲ, ಕಲ್ತಿದ್ದನ್ನು ನೆನಪಿಟ್ಕೊಂಡು ಕಾಪಿ ಮಾಡೋದು. ಎಸ್. ಅವ್ರು ಏನು ಓದಿರ್ತಾರೆ, ಕಲ್ತಿರ್ತಾರೆ, ಅದನ್ನು ಕಾಪಿ ಮಾಡಬೇಕು ಎಕ್ಸಾಮಿನೇಷನಲ್ಲಿ. ಪಕ್ಕದಲ್ಲಿ ಇಟ್ಕೊಂಡು ಕಾಪಿ ಮಾಡೋದಲ್ಲ, ಅಥವಾ ಪಕ್ಕದಲ್ಲಿ ಇರುತ್ತಲ್ಲ ಪಕ್ಕದವ್ರು ನೋಡಿನೂ ಕಾಪಿ ಮಾಡುವಂಥದ್ದಲ್ಲ, ಆ ಥರ ಇರಬೇಕು. ಎಸ್. ಅವ್ರಿಗೆ ಎಕ್ಸಾಮಿನೇಷನ್ ಫಿಯರ್ ಹೋಗಂಗೆ ಮಾಡಬೇಕು. ಇದು ಟೀಚರ್ಸ್ದು ಒಂದು ಕ್ವಾಲಿಟಿನೂ ಇರಬೇಕು. ಕೆಲವ್ರಿಗೆ ಎಕ್ಸಾಮ್ ಫಿಯರ್ ಬಂದ್ಬಿಡತ್ತೆ. ಓದಿರ್ತಾರೆ, ತುಂಬ ಟ್ಯಾಲೆಂಟ್ ಇರ್ತಾರೆ, ಬಟ್ ಬರೆಯುವಂಥ ಸಮಯದಲ್ಲಿ ಅವ್ರಿಗೆ ಮರ್ತು ಹೋಗ್ಬಿಡತ್ತೆ, ಭಯದಲ್ಲೇ ಮರ್ತು ಬಿಡ್ತಾರೆ. ಅದಕ್ಕೆ ಅವರಿಗೆ ಎಕ್ಸಾಮಿನೇಷನ್ ಫಿಯರ್ ಹೇಗೆ ತೆಗೆದು ಹಾಕಬೇಕು ಅನ್ನೋದನ್ನು ಕಲಿಸ್ಕೊಡ್ಬೇಕು ಟೀಚರ್ಸ್ ಆಗಿರೋರು. ಇದೆಲ್ಲ ಕಲಿಸ್ಕೊಟ್ರೆ ಖಂಡಿತ ಆ ಸ್ಟೂಡೆಂಟ್ ಒಳ್ಳೆ ಸ್ಟೂಡೆಂಟ್ ಆಗೋದ್ರಲ್ಲಿ ಬೆಸ್ಟ್ ಸ್ಟೂಡೆಂಟ್ ಆಗೇ ಆಗ್ತಾರೆ. ಎಷ್ಟು ಸರಿ ನೋಡ್ತೀವಲ್ಲ, ಎಕ್ಸಾಮ್ ಹತ್ರ ಬರ್ತಾ ಇದ್ದಂಗೆ ಮಕ್ಕಳಲ್ಲಿ ಒಂಥರ ಟೆನ್ಷನ್ನು, ಪ್ರೆಷರ್, ಇಷ್ಟೆಲ್ಲ ಬುಕ್ ಓದಬೇಕು, ಇದು ಓದಬೇಕು, ಇದು ಓದಬೇಕು, ಅದಿಷ್ಟರ ಕನ್ಫ್ಯೂಸಲ್ಲಿ ಇವತ್ತು ಯಾವ್ದು ಎಕ್ಸಾಮ್ ಇದೆ ಅದೇ ನೆನಪಿರಲ್ಲ, ಮರ್ತೋಗ್ಬಿಟ್ಟಿರುತ್ತೆ. ಮತ್ತು ಬರೋದು ಕೂಡ ಬರೆಯೋಕ್ಕಾಗಲ್ಲ ಅವ್ರಿಗೆ. ಎಲ್ಲ ಓದಿರ್ತಾರೆ, ಟೆನ್ಷನ್ ಆದಾಗ ನಾವೇನು ಅಂತಲೇ ಅವ್ರಿಗೆ ಗೊತ್ತಾಗಲ್ಲ. ಆಮೇಲೆ ಆನ್ಸರ್ ಬರೆಯೋದಾದ್ರೂ ಸಹ ಒಂದು ಮೆಥಡ್, ಆನ್ಸರ್ ಬರಿಬೇಕಾದ್ರೆ ಆ ಮೆಥಡಲ್ಲಿ ಬರೀಬೇಕು, ಅದನ್ನೇ ಹೇಳ್ಕೊಡ್ಬೇಕು. ಬರುವಂಥದ್ದನ್ನು ಫಸ್ಟ್ ಹೇಳ್ತಾರೆ ನೋನ್ ಟು ಅನ್ನೋನ್ ಅಂತ, ಅನ್ನೋನ್ ಟು ನೋನ್ ಅಲ್ಲ, ನೋನ್ ಟು ಅನ್ನೋನ್ ಅಂತ. ಫಸ್ಟ್ ಗೊತ್ತಿರೋದನ್ನು ಮಾಡ್ತಾ ಹೋಗಬೇಕು. ಆಮೇಲೆ ಅನ್ನೋನ್ ಇದೆಯಲ್ಲ ಅದ್ರ ಬಗ್ಗೆ ಥಿಂಕ್ ಮಾಡಬೇಕು. ನಾವು ಅನ್ನೋನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಹೋಗಿರುತ್ತೆ. 3 ಅವರ್ಸಲ್ಲಿ ಅದರಲ್ಲೇ ಟೈಮ್ ಹೋಗಿರುತ್ತೆ, ಗೊತ್ತಿರೋದನ್ನು ಆನ್ಸರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಮಕ್ಕಳಿಗೆ ಇದನ್ನೆಲ್ಲ ಕಲಿಸ್ಕೊಡ್ಬೇಕು. ಈ ವಿಷಯದಲ್ಲಿ ನಾನು ಎಕ್ಸಾಮ್ ಬರೀಬೇಕಾದ್ರೆ ಫಸ್ಟ್ ಕ್ವಶನ್ ಪೇಪರ್ ಕೊಟ್ಟರೆ ಫಸ್ಟ್ ಮೇಲಿಂದ ಕೆಳಗೆ ಓದ್ತಿದ್ದೆ. ಸೆಕೆಂಡ್ ರೌಂಡ್ ಮತ್ತೆ ಅದರಲ್ಲಿ ಯಾವ್ದು ನನಗೆ ಚೆನ್ನಾಗಿ ಗೊತ್ತಿದೆ ಅದನ್ನೊಂದು ರೀತಿ ಮಾರ್ಕ್ ಮಾಡ್ತಿದ್ದೆ, ಯಾವ್ದು ಸ್ವಲ್ಪ ಗೊತ್ತಿದೆ ಅದು ಇನ್ನೊಂದು ಮಾರ್ಕ್ ಮಾಡ್ತಿದ್ದೆ, ಯಾವ್ದು ಪೂರ್ತಿ ಗೊತ್ತಿಲ್ಲ ಅದು ಇನ್ನೊಂದು ಮಾರ್ಕ್ ಮಾಡಿರ್ತಿದ್ದೆ. ಬರೀಬೇಕಾದ್ರೂ ಅಷ್ಟೇ ಆನ್ಸರ್ನ. ಆಮೇಲೆ ಥರ್ಡ್ ಟೈಮ್ ನಾನು ಮತ್ತೆ ಬರೀತಿದ್ದೆ, ಯಾವುದು ಚೆನ್ನಾಗಿ ಗೊತ್ತಿರುತ್ತೋ ಅದು ಮುಂಚೆ ಬರೀತಿದ್ದೆ, ಯಾವ್ದು ಸ್ವಲ್ಪ ಗೊತ್ತಿದೆ ಅದನ್ನು ಎಷ್ಟು ಗೊತ್ತೋ ಅದನ್ನು ಬರಿತಾ ನೆನಪು ಮಾಡ್ಕೊಂಡು ಬರೀತಿದ್ದೆ. ಆನಂತರ ಟೈಮ್ ಎಷ್ಟು ಉಳಿದಿದೆ ನೋಡಿ ಯಾವುದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಿ ಅದು ಬರೆಯೋದು. ಎಸ್. 3 ಕ್ಯಾಟಗರಿ ಡಿವೈಡ್ ಮಾಡ್ತಿದ್ದೆ ನಾನು ನನ್ನ ಲೈಫಲ್ಲಿ. ಖಂಡಿತ ಅದು ಮಾಡಲೇಬೇಕಾಗುತ್ತೆ, ಅದೇ ಥರನೇ ಮಾಡಬೇಕು. ಆಗ ಮಾತ್ರ ನಮಗೆ 3 ಅವರ್ಸಲ್ಲಿ ಕರೆಕ್ಟಾಗಿ ನಾವು ಬರೆಯೋಕ್ಕೆ ಸಾಧ್ಯ. ಮತ್ತು ಇನ್ನೊಂದೇನು ಅಂದರೆ ಅವ್ರು ಕೇಳಿದ ಕ್ವಶನ್ ಕರೆಕ್ಟಾಗಿ ಬರೀಬೇಕು. ಅವ್ರು 2 ವರ್ಡ್ಸ್ ಕೇಳಿದರೆ ಅಷ್ಟೇ ಬರೀಬೇಕು. ಕೆಲವೊಮ್ಮೆ ನಂಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಬರೆಯೋಕೆ ಹೋಗ್ತೀವಿ, ಆವಾಗ ಟೈಮ್ ವೇಸ್ಟ್ ಆಗುತ್ತೆ, ಮತ್ತು ಬೇರೆ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಟೈಮ್ ಇರಲ್ಲ. ಹಾಗಾಗಿ ನಾವು ಗೊತ್ತಿದೆ ಅನ್ನೋದನ್ನು ಹೇಳೋದಕ್ಕಿಂತ ಅವ್ರು ಕೇಳಿರುವಂಥದ್ದಕ್ಕೆ ಎಷ್ಟು ಕೊಡಬೇಕೋ, ಎಷ್ಟು ಆನ್ಸರ್ ಬರೀಬೇಕೋ ಅಷ್ಟೇ ಬರೀಬೇಕು. ಅಂದರೆ ನಾವು ಓದೋ ಕಾಲಕ್ಕೆಲ್ಲ ನಮಗೇನಂದರೆ ಆಪ್ಷನ್ಸ್ ಇರ್ತಿತ್ತು. ಅಂದರೆ ಇವನ್ 10 ಕ್ವಶನ್ಸ್ ಇತ್ತು ಅಂದರೆ ಅದರಲ್ಲಿ 7 6 ಆನ್ಸರ್ ಮಾಡಬೇಕು ಅಂತ. ಅವಾಗೆಲ್ಲ ನಾನೇನು ಮಾಡ್ತಿದ್ದೆ ಅಂದರೆ ನನಗೆ ಯಾವ ಆ 10ಅಲ್ಲಿ ಪರ್ಫೆಕ್ಟ್ ಗೊತ್ತೋ ಅವ್ನು ಫಸ್ಟ್ ಮಾರ್ಕ್ ಮಾಡಿರ್ತಿದ್ದೆ. ಅಕಸ್ಮಾತ್ 6 ಆನ್ಸರ್ ಮಾಡಬೇಕು, ನನಗೆ 6 ಚೆನ್ನಾಗಿ ಗೊತ್ತಿರೋ ಇದ್ದಾವೆ ಅಷ್ಟು ಮಾತ್ರ ಅಟೆಂಪ್ಟ್ ಮಾಡ್ತಿದ್ದೆ, ಬಾಕಿ ಅಕ್ಷರ ಯೋಚನೆನೂ ಮಾಡ್ತಿದ್ದೀನಿ. ಯಾಕಂದ್ರೆ ನನಗೆ ಯಾವ್ದು ಗೊತ್ತೋ ಅದು ಕಂಪ್ಲೀಟ್ ಆಗಿರುತ್ತೆ. 6 ಕೇಳಿದತ್ರ ನಾನು 7 ಬರೆದ್ರೆ ವೇಸ್ಟ್ ಅಲ್ಲ, ಅದು ಒಂದಕ್ಕೆ ಮಾರ್ಕ್ಸ್ ಸಿಗಲ್ಲ. ಯೋಚನೆ ಮಾಡಿದ್ದು ವೇಸ್ಟ್ ಮತ್ತು ಸಮಯನೂ ವೇಸ್ಟ್ ಆಗುತ್ತೆ, ಬೇರೆದಕ್ಕೆ ಟೈಮ್ ಸಿಗಲ್ಲ, ಮಾರ್ಕ್ಸ್ ಹೋಯ್ತಲ್ಲ ನನಗೆ. ಆಗ ಅದಕ್ಕೆ ಕೇಳಿದಷ್ಟಕ್ಕೆ ಮಾತ್ರ ಆನ್ಸರ್ ಮಾಡುವಂಥದ್ದನ್ನು ನಾವು ನೋಡ್ಕೋಬೇಕು. ಎಕ್ಸಾಕ್ಟ್ಲಿ. ಇದೆಲ್ಲ ಶಿಕ್ಷಕರು ಮಕ್ಕಳಿಗೆ ಎಕ್ಸಾಮ್ಗಿಂತ ಮುಂಚೆ ಒಂದು ಸಪ್ರೇಟಾಗಿ ಮಕ್ಕಳಿಗೆ
ಅಂತ ಇನ್ನೊಂದು ಧೈರ್ಯ ತುಂಬ್ತಾ ಒಂದು ಮೆಥಡ್ ಖಂಡಿತ ಇದನ್ನು ಕಲಿಸ್ಕೊಡ್ಲೇಬೇಕು. ಇಲ್ಲಾಂದರೆ ಮಕ್ಕಳಿಗೆ ಅಷ್ಟು ಗೊತ್ತಾಗೋದಿಲ್ಲ, ಗೊತ್ತಿರಲ್ಲ ಇನ್ನು. ಇದು ಹೇಳ್ಕೊಟ್ರೆ ತಾನೇ ಅವ್ರಿಗೆ ಗೊತ್ತಾಗೋದು. ಹೌದು ಅಲ್ವಾ? ಏಕೆಂದರೆ ಎಕ್ಸಾಮಿನೇಷನ್ ಫಿಯರು, ನೆನಪಿನ ಶಕ್ತಿ, ಕಾನ್ಸಂಟ್ರೇಷನ್ ಇದೆಲ್ಲ ಅವ್ರಿಗೆ ಹೇಳ್ಕೊಟ್ರೆ ಖಂಡಿತ ಅವ್ರು ಓದ್ತಾರೆ, ಚೆನ್ನಾಗಿ ಓದ್ತಾರೆ. ಎಲ್ಲರೂ ಕೂಡ ಓದ್ಬೋದು ಅವಾಗ. ಶಾಲೆ ಒಂದು ಅಟ್ಮಾಸ್ಫಿಯರ್ ಏನಿರುತ್ತೆ ಅದು ಸಹ ಮಕ್ಕಳ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಅದು ಖಂಡಿತ ಬೀರುತ್ತೆ. ನೋಡಿ, ಶಾಲೆ ಮಂದಿರ ಅಂತಾರೆ, ಗುರು ಮಂದಿರ ಅಂತ ಹೇಳ್ತಾ ಇದ್ರು. ದೇವಸ್ಥಾನಗಳಿಗೆ ಮಂದಿರ ಅಂತೀವಿ, ಆದರೆ ಶಾಲೆಗಳಿಗೂ ಮಂದಿರ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಮಂದಿರದ ಅಟ್ಮಾಸ್ಫಿಯರ್ ಇರಬೇಕು. ಅಷ್ಟು ಒಂದು ಪ್ರಶಾಂತತೆ, ಒಂದು ಶಾಂತಿ, ಇನ್ನು ಕೂತ್ಕೊಂಡಿರ್ಬೇಕು ಅಂತ ಅನಿಸ್ಬೇಕು. ಮಕ್ಕಳು ಹೋಗಿರ್ತಾರಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡಿದ್ರೆ ಇನ್ನೂ ಇರಬೇಕು ಅಂತ ಅನಿಸ್ಬೇಕು. ಇಲ್ಲ ಮನೆಗೆ ಹೋದರೆ ಬೆಳಗ್ಗೆ ಖುಷಿಯಿಂದ ಸ್ಕೂಲಿಗೆ ಬರೋ ಥರ ಇರಬೇಕು, ಇಲ್ಲ ಖುಷಿಯಿಂದ ಕಾಲೇಜಿಗೆ ಬರೋ ಥರ ಇರಬೇಕು. ಅದು ಬಿಟ್ಟು ಬಂಕ್ ಮಾಡಿ ಪಿಕ್ಚರ್ ಹೋಗೋ ಥರ ಇರಬಾರ್ದು. ಬಂಕ್ ಮಾಡಿ ಹೊರಗಡೆ ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಎಲ್ಲ ಫಿಲ್ಮ್ಗೆಲ್ಲ ಹೋಗೋದು, ಸುತ್ತಾಡಕ್ಕೆ ಹೋಗೋದು, ಈ ಬೋರಿಂಗು, ಈ ಕ್ಲಾಸ್, ಈ ಟೀಚರ್ ಕ್ಲಾಸ್ ಚೆನ್ನಾಗಿರಲ್ಲ, ನಡಿ ಹೋಗೋಣ ಅಂತ, ಇದೆಲ್ಲ ಇರಬಾರ್ದು. ಎಸ್, ಅಟ್ಮಾಸ್ಫಿಯರ್ ತುಂಬ ಸಂತೋಷ ಕೊಡಬೇಕು. ಆ ಥರ ಆ ಮಂದಿರ ಥರ ಸ್ವಚ್ಛವಾಗಿಡಬೇಕು ಆ ವಾತಾವರಣವನ್ನು, ಶಾಲಾ ಕೊಠಡಿಯನ್ನು, ಪ್ರತಿಯೊಂದು ಶುದ್ಧತೆ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಬೇಕು. ಆಮೇಲೆ ಟೀಚರ್ಸ್ಗೆ ಸ್ಟೂಡೆಂಟ್ಸ್ಗೆ ಹೇಳಿಕೊಡುವಂಥ ಅರ್ಥ ಮಾಡಿಸುವಂಥ ಮೆಥಡ್ ಚೆನ್ನಾಗಿ ಗೊತ್ತಿರಬೇಕು. ಅದು 100% ಗೊತ್ತಿರಲೇಬೇಕು. ಇಲ್ಲಾಂದರೆ ಎಷ್ಟು ಪಾಠ ಮಾಡಿದರೂ ಮಕ್ಳಿಗೆ ಅರ್ಥ ಆಗೋದಿಲ್ಲ. ಟೀಚರ್ ಎಷ್ಟೇ ನಾಲೆಡ್ಜ್ ಇರಲಿ, ಅವ್ರಿಗೆ ಎಷ್ಟೇ ಆ ವಿಷಯದ ಬಗ್ಗೆ ಕಲ್ತಿರಲಿ, ಆದರೆ ಮಕ್ಕಳಿಗೆ ಮಕ್ಕಳ ಲೆವೆಲಲ್ಲಿ ಹೇಳಿಕೊಡುವಂಥದ್ದು ಗೊತ್ತಿಲ್ಲ ಅಂದರೆ ಗೊತ್ತಿದ್ದು ವೇಸ್ಟ್. ಈಗ ಫಾರ್ ಎಕ್ಸಾಂಪಲ್ 5th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅವ್ರಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅದೇ ಲೆವೆಲ್ಲಿಗೆ ಹೇಳ್ಕೊಡ್ಬೇಕು. ನಾವು ಹೈ ಒಂದು ಇದನ್ನು ಹೇಳಿದರೆ ಅವ್ರಿಗೆ ಅರ್ಥ ಆಗಲ್ಲ ಅಲ್ವಾ? ಆ ಥರ ಆ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೆ, ಆ ಮಕ್ಕಳ ವಯಸ್ಸಿಗೆ ತಕ್ಕ ಹಾಗೆ ಶಿಕ್ಷಣವನ್ನು ಕೊಡಬೇಕು, ಅರ್ಥ ಆಗೋ ರೀತಿಯಲ್ಲಿ. ಆಗ ಅವರಿಗೆ ರಿಯಲೇ ಅರ್ಥ ಆಗುತ್ತೆ ಮಕ್ಕಳಿಗೆ. ಕೆಲವು ಟೀಚರ್ಸ್ನೆಲ್ಲ ನೋಡ್ತೀವಿ, ಅವರ ಒಂದು ಸಬ್ಜೆಕ್ಟ್ನ ಅವ್ರ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕಂದ್ರೆ ಬೇರೆ ಒಂದು ಕತೆಗಳು ಇಲ್ಲ ಅದಕ್ಕೆ ರಿಲೇಟೆಡ್ ಎಕ್ಸಾಂಪಲ್ಸ್ಗಳು ಎಲ್ಲ ಹೇಳಿ ಎಲ್ಲ ಅರ್ಥ ಮಾಡಿಸಿರ್ತಾರೆ. ಹೌದು, ಅವಾಗ ಮಕ್ಕಳಿಗೆ ರಿಲೇಟೆಡ್ ಎಕ್ಸಾಂಪಲ್ಗಳು, ಸ್ಟೋರಿಗಳು ಎಲ್ಲ ಹೇಳಿದಾಗ ಅದು ಇನ್ನೂ ಈಸಿ ಆಗುತ್ತೆ. ಮತ್ತು ಮಕ್ಕಳಿಗೆ ಆ ಸ್ಟೋರಿ ನೆನಪಾದಾಗ ಅದು ನೆನಪಾಗತ್ತೆ. ಸ್ಟೋರಿ ನೆನಪಾಗತ್ತಲ್ಲ, ಅದು ನೆನಪಾಗಲಿಲ್ಲ ಅಂದರೂ ಸ್ಟೋರಿ ನೆನಪಾದಾಗ ಇದಕ್ಕೆ ಅದು ಕನೆಕ್ಟೆಡ್ ಅಂತ ನೆನಪಾಗುತ್ತೆ ಅವ್ರಿಗೆ. ಖಂಡಿತ. ಇಲ್ಲ ಅಂದರೆ ಇವ್ರು ಇಲ್ಲಿ ಹೇಳ್ತಿರ್ತಾರೆ, ಇವ್ರ ತಲೆ ಒಳಗೆ ಹೋಗ್ತಿರಲ್ಲ ಅಂದರೆ ಅವ್ರಿಗೆ ಬೋರ್ ಆಗಕ್ಕೆ ಶುರು ಆಗುತ್ತೆ. ಅವ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ಬೋರೇ ಆಗೋದು. ಬೋರ್ ಆದಾಗ ನ್ಯಾಚುರಲಿ ನಿದ್ರೆ ಬರುತ್ತೆ, ಅಥವಾ ಆ ಕಡೆ ಈ ಕಡೆ ನೋಡ್ತಾರೆ, ಏನೇನೋ ಮಾಡ್ತಿರ್ತಾರೆ, ಚೇಷ್ಟೆಗಳನ್ನು ಮಾಡ್ತಾ ಇರ್ತಾರೆ. ಹಾಗೂ ಆಗುತ್ತೆ. ಆ ಮಕ್ಕಳು ಆ ಥರ ಮಾಡದೇ ಇದ್ದಂಗೆ ಟೀಚರ್ಸ್ ನೋಡ್ಕೋಬೇಕು. ಅದೇ ಟೀಚರ್ಸ್ಗೆ ಹೇಳೋ ಮೆಥಡು ಅವ್ರ ಲೆವೆಲಲ್ಲಿ ಇಳಿದು ಅವ್ರ ಲೆವೆಲ್ ಯೋಚನೆ ಮಾಡಿ ಕಲಿಸುವಂಥದ್ದು ಗೊತ್ತಿದ್ರೆ ಅದು ಆಟೋಮೆಟಿಕ್ಕಾಗಿ ಇಂಟ್ರೆಸ್ಟ್ ಆಗೇ ಆಗುತ್ತೆ. ಎಸ್, ಮತ್ತು ಮಕ್ಳಿಗೆ ಅನ್ನಿಸ್ಬೇಕು, ನನ್ನನ್ನು ನಮ್ಮ ಟೀಚರ್ ನೋಡ್ತಾ ಇದ್ದಾರೆ ಅಂತಲೂ ಅನ್ನಿಸ್ಬೇಕು, ನಮ್ಮ ಶಿಕ್ಷಕರ ಗಮನ ನನ್ನ ಬಗ್ಗೆ ಇದೆ ಅಂತ ಅವರು ಒಂಥರ ಖುಷಿ ಆಗಬೇಕು ಅವ್ರಿಗೆ, ನಮ್ಮ ಟೀಚರ್ ನಮ್ಮ ನೋಡ್ತಿದ್ದಾರೆ ಅಂತ ಎಲ್ಲ ಸ್ಟೂಡೆಂಟ್ಗೂ ಅನ್ನಿಸ್ಬೇಕು. ಯಾಕಂದ್ರೆ ಟೀಚರ್ ಬಗ್ಗೆ, ಶಿಕ್ಷಕರ ಬಗ್ಗೆ ಮತ್ತು ಮಕ್ಕಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ಹೇಗೆ ಪಾಠ ಮಾಡಬೇಕು ಅನ್ನೋದೆಲ್ಲ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೆ ಬರ್ತಾ ಇರಿ, ಮತ್ತು ಹೆಚ್ಚಿನ ವಿಷಯಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ನೀವು ತಿಳಿಸ್ಕೊಡ್ಬೇಕು ಅಂತ ನಮ್ಮ ವೀಕ್ಷಕರ ಪರವಾಗಿ ನಿಮ್ಮನ್ನು ಕೇಳ್ಕೊಳ್ತೀನಿ. ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಮ್ಮ ವೀಕ್ಷಕರಿಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಶಿಕ್ಷಕರು ಅಂದರೆ ಏನು, ಅವರ ಒಂದು ಪಾಠ ಮಾಡುವಂಥ ಮೆಥಡ್ ಹೇಗಿರಬೇಕು, ಅವ್ರ ಪ್ರಭಾವ ಮಕ್ಕಳ ಮೇಲೆ ಹೇಗಿರುತ್ತೆ ಅನ್ನೋದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನಮ್ಮ ಕಾರ್ಯಕ್ರಮವನ್ನು ಹೀಗೆ ವೀಕ್ಷಿಸ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಹೋಗೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ.